ನಮಸ್ಕಾರ ಸ್ನೇಹಿತರೆ, ನನ್ನ ವಿಡಿಯೋಗೆ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ರಿಕವರಿ ಆಫ್ಟರ್ ಬೌಲ್ ಲೆಗ್ ಕರೆಕ್ಷನ್ ಅಥವಾ ಹೈಟಿಬಿಯಲ್ ಆಸ್ಟಿಯೋಟಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೈಟಿಬಿಯಲ್ ಆಸ್ಟಿಯೋಟಮಿ ಅಂತಂದ್ರೆ ಅಲೈನ್ಮೆಂಟ್ ಅಥವಾ ಅಲೈನ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಯಾರ್ದು ಕಾಲು ನಿಮಗೆ ಬೋ ಆಗಿರುತ್ತೆ ಅಥವಾ ಕ್ರಾಸ್ ಆಗಿರುತ್ತೆ ಅವ್ರಿಗೆ ನಾವು ಅಲೈನ್ಮೆಂಟ್ ಕರೆಕ್ಷನ್ ಮಾಡ್ತೀವಿ. ಇದು ಬರೀ ಕಾಲು ಬೋ ಲೆಗ್ ಇರೋರಿಗೆ ಅಂತ ಅಲ್ಲ, ಕೆಲವರಿಗೆ ಲಿಗಮೆಂಟ್ ಸರ್ಜರೀಸ್ ಆಗಿರುತ್ತೆ ಅಥವಾ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರುತ್ತದೆ. ಅವ್ರಿಗೆ ಒಂದು ಮೊಣಕಾಲು ಮತ್ತು ಸಹ ಸವಿಯೋದನ್ನ ಅಥವಾ ಸವಕಳಿ ಆಗೋದನ್ನ ತಡೆಯೋದಕ್ಕೋಸ್ಕರ ನಾವು ಈ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಾಕ್ಸಿಮಲ್ ಟಿಬಿಯಾ ಅಥವಾ ಈ ಜಾಗದಲ್ಲಿ ನಾವು ಪ್ಲೇಟ್ ಅಂಡ್ ಸ್ಕ್ರೂಸ್ ಹಾಕಿ ಫಿಕ್ಸ್ ಮಾಡ್ತೀವಿ. ಬೋ ಆಗಿರುವಂತ ಕಾಲನ್ನ ಸರಿ ಮಾಡ್ತೀವಿ. ಹಾಗೆ ನಾಕ್ ನೀ ಅಥವಾ ಎರಡು ಕಾಲು ಹತ್ರ, ಮೊಣಕಾಲು ಹತ್ರ ಬಂದು ಕಾಲುಗಳು ದೂರ ಆಗಿರುತ್ತೆ. ಈ ನಾಕ್ ನೀನು ಸಹ ಮಾಡ್ಬೋದು. ಅದು ರಿಅಲೈನ್ಮೆಂಟ್ ಸರ್ಜರಿ ಬರುತ್ತೆ. ಅದನ್ನ ನಾವು ಈ ಜಾಗದಲ್ಲಿ ನಾವು ಪ್ಲೇಟ್ ಅಂಡ್ ಸ್ಕ್ರೂಸ್ ಹಾಕ್ತೀವಿ. ಡಿಜಿಟಲ್ ಫೀಮರ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ ಅದಕ್ಕೆ. ಸೊ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಪ್ಲೇಟ್ ಅಂಡ್ ಸ್ಕ್ರೂಸ್ ಹಾಕಿ ಈ ಒಂದು ಮೂಳೆಯನ್ನು ನಾವು ಈ ಬೋ ಇರೋದನ್ನ ಓಪನ್ ಮಾಡಿ ಆ ಜಾಗದಲ್ಲಿ ಬೋನ್ ಗ್ರಾಫ್ಟ್ ಅಥವಾ ವೆಡ್ಜ್ ಅಥವಾ ಹಾಗೆ ಏನು ಹಾಕ್ದಲೇನೆ ಬಿಡ್ಬೋದು. ಸೊ ಅವಾಗ ಆ ಕಾಲುಗಳನ್ನ ಸ್ಟ್ರೇಟ್ ಮಾಡಿ ನಾವು ಫಿಕ್ಸ್ ಮಾಡ್ತೀವಿ. ಈ ಶಸ್ತ್ರಚಿಕಿತ್ಸೆ ಅಡ್ಮಿಷನ್ 2 ರಿಂದ 3 ದಿನ ಆಗಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆ ಆದ್ಮೇಲೆ ಮೊದಲು 2 ವಾರ ನಾವು ಊತ ಕಡಿಮೆ ಮಾಡೋದು ಮತ್ತು ಮೊಣಕಾಲಿನ ಮೂವ್ಮೆಂಟ್ಸ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಮಹತ್ವವನ್ನು ಕೊಡ್ತೀವಿ. ಮತ್ತು ಕಾಲಿಗೆ ಬೆಲ್ಟ್ ಅಂತ ಅಥವಾ ನೀ ಬ್ರೇಸ್ ಹಾಕಿ ಸಪೋರ್ಟ್ ಮಾಡ್ತೀವಿ. ಅವರು ನಡೆಯುವಾಗ ವಾಕರ್ ಅಂತ ಅಥವಾ ಫ್ರೇಮ್ ಇಟ್ಕೊಂಡು ನಡಿಬೇಕಾಗುತ್ತೆ 2 ವಾರಗಳ ತನಕ. ಹಾಗೆ ಮತ್ತು 2 ವಾರಗಳ ತನಕ ವಾಕರ್ ಇಟ್ಕೋಬಹುದು. ಆದ್ರೆ ಕಾಲನ್ನ ನೆಲಕ್ಕೆ ಟಚ್ ಮಾಡಿ ಸ್ವಲ್ಪ ಭಾರ ಬಿಟ್ಟು ನಡಿಬಹುದು. 1 ತಿಂಗಳು ಅಥವಾ 1.5 ತಿಂಗಳು ಆದ್ಮೇಲೆ ನಾವು ಕಾಲಿನಲ್ಲಿ ಸ್ವಲ್ಪ ಹೆಚ್ಚು ಭಾರ ಬಿಡೋದು ಮತ್ತು ನಡೆಯೋದನ್ನ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಈ 1 ರಿಂದ 1.5 ತಿಂಗಳವರೆಗೆ ಫಿಸಿಯೋಥೆರಪಿ ಮಾಡಿಸಬೇಕಾಗುತ್ತೆ. ಈ ಫಿಸಿಯೋಥೆರಪಿಯಲ್ಲಿ ಮೊಣಕಾಲು ಮೂವ್ಮೆಂಟ್ಸ್ ಮತ್ತು ಮಸಲ್ ಸ್ಟ್ರೆಂಥನಿಂಗ್, ಒಂದು ಮೊಬಿಲೈಸೇಷನ್ ಮತ್ತು ಸ್ಟ್ರೆಂಥನಿಂಗ್ ಅಂದ್ರೆ ಈ ಮೊಣಕಾಲನ್ನ ಪೂರ್ತಿ ಮಡಿಸೋದು, ಸ್ಟ್ರೇಟ್ ಮಾಡೋದು ಮತ್ತು ಈ ಒಂದು ಸ್ನಾಯುಗಳಿಗೆ ಶಕ್ತಿ ಬರುವಂತ ಎಕ್ಸರ್ಸೈಸಸ್ ಮತ್ತು ರಿಹ್ಯಾಬಿಲಿಟೇಷನ್ ನಾವು ಮಾಡಿಸ್ತೀವಿ. 15 ದಿನಗಳಾದ್ಮೇಲೆ ಹೊಲಿಗೆಯನ್ನು ತೆಗೆಯುತ್ತೀವಿ ಮತ್ತು ಹೊಲಿಗೆ ತೆಗೆದ ಮೇಲೆ ನೀರು ಹಾಕೋದಾಗ್ಲಿ, ಸ್ನಾನ ಮಾಡೋದಾಗ್ಲಿ ಅಥವಾ ಅದ್ರ ಮೇಲೆ ತೊಳೆಯೋದು ಎಲ್ಲ ಮಾಡ್ಬೋದು. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ವಾಕರ್ನ ಬಿಟ್ಟು ಸ್ಲೋ ಆಗಿ ಕಾಲಿಗೆ ಒಂದು ಬ್ರೇಸ್ ಹಾಕಿ ನಡೆಯೋದನ್ನ ನಾವು ಮಾಡಿಸ್ತೀವಿ. 1.5 ರಿಂದ 2 ತಿಂಗಳಾದ್ಮೇಲೆ ಸ್ವಾಭಾವಿಕವಾಗಿ ನಾರ್ಮಲ್ ಆಗಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಾವು ಸ್ಟ್ರೆಂಥನಿಂಗ್ ನಾವು ಕಂಟಿನ್ಯೂ ಮಾಡ್ತೀವಿ. ಬ್ಯಾಲೆನ್ಸ್ ಟ್ರೈನಿಂಗ್ ಅಂತ ಮಾಡಿಸ್ತೀವಿ. ಸೊ ಹಾಗೆ 2 ರಿಂದ 3 ತಿಂಗಳವರೆಗೂ ನಾವು ಈ ರಿಹ್ಯಾಬಿಲಿಟೇಷನ್ ಅವ್ರಿಗೆ ನಾವು ಚಾರ್ಟ್ಸ್ ಅಥವಾ ಒಂದು ಎಕ್ಸರ್ಸೈಸ್ ನ ಯಾವ ತರ ಮಾಡಬೇಕು ಅನ್ನೋದು ಹೇಳ್ಕೊಟ್ಟು ಅವ್ರ ಮನೆಯಲ್ಲಿ ಮಾಡ್ಬೋದು ಅಥವಾ ಫಿಸಿಯೋಥೆರಪಿಸ್ಟ್ ಹತ್ರನು 1.5 ತಿಂಗಳು ಆದ್ಮೇಲೂ ಸಹ ಹೋಗ್ಬೋದು. ಅಥವಾ ಯಾವ್ದಾರ ಎಕ್ಸರ್ಸೈಸ್ ಅಥವಾ ಸೆಂಟರ್ಸ್ ನಲ್ಲಿ ಅವರು ಸ್ಟ್ರೆಂಥನಿಂಗ್ ಮಾಡ್ಬೋದು ಮತ್ತು ಬ್ಯಾಲೆನ್ಸ್ ನ ಮಾಡ್ಬೋದು. ಸ್ಪೋರ್ಟ್ಸ್ಗೆ ಹೋಗೋದು ಅಂದ್ರೆ ರಿಟರ್ನ್ ಟು ಸ್ಪೋರ್ಟ್ಸ್ ಅಂದ್ರೆ ಈಗ ಮೊಣಕಾಲಿನ ಲಿಗಮೆಂಟ್ಸ್ ಡ್ಯಾಮೇಜ್ ಆಗಿರುತ್ತೆ, ACL ಫೇಲ್ಯೂರ್ ಆಗಿರ್ಬೋದು. ಅವರಿಗೆ ನಾವು ಮತ್ತು ಶಸ್ತ್ರಚಿಕಿತ್ಸೆ ಮಾಡುವಾಗ ಈ ಒಂದು ಹೈಟಿಬಿಯಲ್ ಆಸ್ಟಿಯೋಟಮಿ ಮಾಡ್ತೀವಿ. ಅಥವಾ ಕೆಲವರಿಗೆ ಮೆನಿಸ್ಕಸ್ ಅನ್ನೋದು ಡ್ಯಾಮೇಜ್ ಆಗಿರುತ್ತೆ. ಆ ಮೆನಿಸ್ಕಸ್ ರೂಟ್ ಅಂತ ಮಾಡಿದಾಗ ಅವ್ರಿಗೂ ನಾವು ಹೈಟಿಬಿಯಲ್ ಆಸ್ಟಿಯೋಟಮಿ ಮಾಡ್ತೀವಿ. ಅಂತ ಲಿಗಮೆಂಟ್ ಮತ್ತು ಮೆನಿಸ್ಕಸ್ ಇರುವಂತವರಿಗೆ ರಿಹ್ಯಾಬಿಲಿಟೇಷನ್ ಅಲ್ಲಿ ಭಾರ ಬಿಡುವಂಥದ್ದು ಮತ್ತು ಸ್ಪೋರ್ಟ್ಸ್ ಹೋಗುವಂಥದ್ದು ಸ್ವಲ್ಪ ಸ್ಲೋ ಆಗುತ್ತೆ. ಬರೀ ಹೈಟಿಬಿಯಲ್ ಆಸ್ಟಿಯೋಟಮಿ ಮಾಡುವಾಗ ವಿತೌಟ್ ಲಿಗಮೆಂಟ್ಸ್ ಏನು ಮಾಡಿಲ್ಲದಿದ್ರೆ ಸ್ಪೋರ್ಟ್ಸ್ ಹೋಗುವಂಥದ್ದು ಈ ಹೈಟಿಬಿಯಲ್ ಆಸ್ಟಿಯೋಟಮಿ ಮೂಳೆಗಳು ಕೂಡ್ಕೊಂಡ ಮೇಲೆ ಹೋಗ್ಬೋದು. ಕಾರ್ ಡ್ರೈವಿಂಗ್ ಮತ್ತೆ 2 ವೀಲರ್ ಡ್ರೈವಿಂಗು ಈಗ 6 ವಾರದಿಂದ 8 ವಾರದಲ್ಲಿ ಶುರು ಮಾಡ್ಬೋದು. ಕಾರ್ ಡ್ರೈವಿಂಗು 1 ತಿಂಗಳಾದ್ಮೇಲೆ ಶುರು ಮಾಡ್ಬೋದು. ಆದರೆ 2 ವೀಲರ್ ಡ್ರೈವಿಂಗ್ ಸ್ವಲ್ಪ ದಿನ ಲೇಟ್ ಆಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಪ್ಲೇಟ್ ಹಾಕಿರ್ತೀವಿ ನಾವು. ಆ ಹೈಟಿಬಿಯಲ್ ಆಸ್ಟಿಯೋಟಮಿ ಮಾಡಿ ಅಥವಾ ಡಿಜಿಟಲ್ ಫೀಮರ್ ಆಸ್ಟಿಯೋಟಮಿ ಮಾಡಿ ಅಲೈನ್ಮೆಂಟ್ ಕರೆಕ್ಟ್ ಆದ್ಮೇಲೆ 1 ಅಥವಾ 1.5 ವರ್ಷಗಳ ಕಾಲ ಆದ್ಮೇಲೆ
ಆ ಪ್ಲೇಟ್ ಮತ್ತು ಸ್ಕ್ರೂನ ತೆಗೆಸ್ಬೋದು, ಅಥವಾ ಅದು ಇದ್ರೂ ಏನು ತೊಂದರೆ ಇರೋದಿಲ್ಲ. ಯಾಕಂದರೆ ಟೈಟಾನಿಯಂ ಅಂತ ಯೂಸ್ ಮಾಡಿರ್ತೀವಿ. ಆ ಪ್ಲೇಟ್ ಆ್ಯಂಡ್ ಸ್ಕ್ರೂಸ್ನ ತೆಗೆದಲ್ಲೇ ಇದ್ರೂ ತೊಂದರೆ ಆಗೋದಿಲ್ಲ. ಮತ್ತು ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಮೊಣಕಾಲಿಗೆ ನಾವು ಏನು ರಿಪ್ಲೇಸ್ಮೆಂಟ್ ಮಾಡಿರೋದಿಲ್ಲ. ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನೀ ಪ್ರಿಸರ್ವೇಟಿವ್ ಪ್ರೊಸೀಜರ್ ಅಥವಾ ರಿಪ್ಲೇಸ್ಮೆಂಟ್ ಮಾಡದಲ್ಲೇ ಇರುವಂಥ ಮೊಣಕಾಲನ್ನ ಪ್ರಿಸರ್ವ್ ಮಾಡುವಂಥ ಪ್ರೊಸೀಜರ್ಸ್. ಅಂದರೆ ಇವೆಲ್ಲ ಅದು ನಾವು ಯಂಗ್ ಆರ್ಥರೈಟಿಸ್ಗೆ ಮಾಡುವಂಥ ಪ್ರೊಸೀಜರ್ಸ್. ಅಂದರೆ ಚಿಕ್ಕ ವಯಸ್ಸಿನವರು ಮೊಣಕಾಲಿನ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತಾ ಇರುತ್ತೆ, ಅದನ್ನ ಪ್ರಿವೆಂಟ್ ಮಾಡೋದು, ಅಥವಾ ಈ ಒಂದು ರಿಪ್ಲೇಸ್ಮೆಂಟ್ ಸರ್ಜರೀಸ್ನ ಪೋಸ್ಟ್ಪೋನ್ ಮಾಡುವಂಥ ಒಂದು ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕಂದ್ರೆ ಕೆಲವು ನನ್ನ ವಿಡಿಯೋಸ್ ನೋಡಿ, ಮತ್ತು ನನ್ನ ಚಾಟ್ ಬಾಕ್ಸಲ್ಲಿ ಅಥವಾ ಈ ಮೆಸೇಜಲ್ಲಿ ನೀವು ಕೇಳಿದ್ರೆ, ಅಥವಾ ನಿಮ್ಮ ರಿಪೋರ್ಟ್ಸ್ ಅಥವಾ ಯಾವ್ದಾದ್ರು ಇದಕ್ಕೆ ಸಂಬಂಧವಾಗಿರುವಂಥ ಮಾಹಿತಿ ಕೇಳಿದ್ರೆ ನಾವು ಅದನ್ನು ನಮಗೆ ನೀವು ತಲುಪ್ಬೋದು. ಕೆಳಗಡೆ ನನ್ನ ಕ್ಲಿನಿಕ್ ನಂಬರ್ ಸಹ ಕೊಟ್ಟಿರ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.